ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿಗಳ ಎಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾನು SSC JEE ರಿಲೇಟೆಡ್ ಇನ್ಫಾರ್ಮೇಷನ್ ಅನ್ನು ಫ್ಯೂ ಆಫ್ ದಿ ಕ್ವಶನರೀಸ್ ವಿಚ್ ಇಸ್ ರಿಲೇಟೆಡ್ ಟು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕುರಿತು ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಈ ಕ್ವಶನ್ಸ್ ಬಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ನಿಮ್ಮ ಪ್ರತಿಯೊಂದು SSC JEE ಎಲೆಕ್ಟ್ರಿಕಲ್ ಎಕ್ಸಾಮ್ಗೆ ಏನು ಬರೆಯೋಕ್ಕೆ ಹೋಗ್ತೀರಾ ಆ ಎಕ್ಸಾಮಲ್ಲಿ ಮ್ಯಾಂಡೇಟರಿಯಾಗಿ ಕೇಳೋಂಥ ಕ್ವಶನರೀಸ್ ಆಗಿರ್ತವೆ. ಓಕೆ, ಮ್ಯಾಂಡೇಟರಿ ಇನ್ ದ ಸೆನ್ಸ್ ಅದ್ರ ರಿಲೇಟೆಡ್ ಅದು ಬಿಟ್ಟು ಬೇರೆ ಯಾವ್ದು ಕೇಳಕ್ಕೆ ಬರಲ್ಲ ಆ ಪರ್ಟಿಕ್ಯುಲರ್ ಟಾಪಿಕ್ಸಿಂದ. ಓಕೆ, ಸೊ ಇವತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಫಾರ್ SSC JEE ಒಟ್ಟಲ್ಲಿ ಎಷ್ಟು ಪೋಸ್ಟ್ ಬಿಟ್ಟಿದ್ದಾರೆ ಅಂತಂದರೆ 2024ರಲ್ಲಿ 168 ವೇಕೆನ್ಸೀಸು ಬಿಟ್ಟಿದ್ದಾರೆ ಗೆಳೆಯರೆ. ಓಕೆ, ಅದರಲ್ಲಿ 121 ವೇಕೆನ್ಸೀಸು ಬರೀ ಜಸ್ಟ್ ಸೆಂಟ್ರಲ್ ವಾಟರ್ ರಿಸೋರ್ಸಸ್ಗೆ ಇದೆ. ಒಳ್ಳೆ ಡಿಪಾರ್ಟ್ಮೆಂಟು, ಒಳ್ಳೆ ಹೆಸರುವಾಸಿ ಆದಂತಹ ಡಿಪಾರ್ಟ್ಮೆಂಟು, ಸೆಂಟ್ರಲ್ ಪಬ್ಲಿಕ್ ವರ್ಕ್ಸಲ್ಲಿ ಇರ್ತೀರಾ. ಸೊ ಅದಾದ ನಂತರ ಇನ್ನೊಂದೇನಂತಂದರೆ ಬೇಸಿಕ್ ಸ್ಯಾಲ್ರಿನೇ 35,400 ಇದೆ. ಅಲ್ಲಿಂದ 1 ಲಕ್ಷ ಚಿಲ್ಲರೆ ತನಕ ನಿಮಗೆ ರಿಟೈರ್ಡ್ ಆಗೋರ್ಗೆ ಬರುತ್ತೆ. ಬಟ್ ಇದು ಬರೀ ಬೇಸಿಕ್ ಗೈಸ್. ನಿಮ್ಗೆ ಪ್ರಮೋಷನ್ ಆಗ್ತಾ ಒಳ್ಳೆ ಅಲಯನ್ಸಸ್ಸು, ಒಳ್ಳೆ ಒಳ್ಳೆ ಗೆಜೆಟೆಡ್ ಪೋಸ್ಟ್ ಥರ ಇರುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಯಾಕಂತಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವ ಅಲಯನ್ಸಸ್ಗೆ ಕಡಿಮೆ ಇಲ್ಲ, ನಿಮ್ಗೆ ಅಲಯನ್ಸಸ್ಸೇ ಸಾಕು, ಸ್ಯಾಲರಿ ಬರೋದೆಲ್ಲ ಪಾಕೆಟ್ಗೆ ಹೋಗುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಈಗ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ಬೇಕು ಅಂತಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸಲ್ಲಿ ನೋಡಿ, 28th ಮಾರ್ಚ್ಗೆ ಆ್ಯಕ್ಚುಲ್ ಆಗಿ ಅಪ್ಲಿಕೇಶನ್ ಓಪನ್ ಆಗಿರೋದು ಆ್ಯಂಡ್ 18th ಆಫ್ ಏಪ್ರಿಲ್ 2024ವರೆಗೂ ನಿಮಗೆ ಲಾಸ್ಟ್ ಡೇಟ್ ಇದೆ. ಓಕೆ, ಆ್ಯಂಡ್ ಪ್ಯಾಟರ್ನ್ ಆಫ್ ಎಕ್ಸಾಮ್ 2 ಪೇಪರಲ್ಲಿ ನಡೆಯುತ್ತೆ. ಒಂದು CBT 1 ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 1 ಮತ್ತು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 2 ಅಂತ 2 ಇರುತ್ತೆ. ಫಸ್ಟ್ ಟೆಸ್ಟಲ್ಲಿ ಏನೇನಿರುತ್ತೆ ಅಂತಂದರೆ ಅದು ಕಂಡಕ್ಟ್ ಆಗೋದು 4ನೇ ತಾರೀಕು ಮತ್ತು 6ನೇ ತಾರೀಕು ಜೂನಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆ 3 ದಿನ 4, 5, 6 ಆ 3 ದಿನ ಡಿಫ್ರೆಂಟ್ ಬ್ಯಾಚಸಲ್ಲಿ ಡಿಫ್ರೆಂಟ್ ಪೇಪರ್ಸು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ಗೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹಾಗೂ ಸಿವಿಲು, ಎಲೆಕ್ಟ್ರಿಕಲ್ಲು ಮತ್ತು ಮೆಕ್ಯಾನಿಕಲ್ಗೆ ಇಂಜಿನಿಯರಿಂಗ್ಗೆ ನಿಮಗೆ ಪೇಪರ್ಸ್ ಕಂಡಕ್ಟ್ ಮಾಡ್ತಾರೆ ಆ 3 ದಿನ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಎಲೆಕ್ಟ್ರಿಕಲ್ಗೆ ಬಂದರೆ ನೋಡಿ 50 ಮಾರ್ಕು ಆಪ್ಟಿ ಇರುತ್ತೆ, 50 ಮಾರ್ಕು ಜನರಲ್ ನಾಲೆಡ್ಜ್ ಇರುತ್ತೆ. ಅದಾದ ನಂತರ 100 ಮಾರ್ಕ್ಸು ಎಲೆಕ್ಟ್ರಿಕಲ್ ಪೇಪರ್ ಇರುತ್ತೆ, ಕಂಪ್ಲೀಟ್ ಪ್ಯೂರ್ಲಿ ಎಲೆಕ್ಟ್ರಿಕಲ್ ಪೇಪರ್ ಇರುತ್ತೆ. ಅದಾದ ನಂತರ CBT 2ನಲ್ಲಿ ಬಂದರೆ ನಿಮಗೆ ಪ್ಯೂರ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ರಿಲೇಟೆಡ್ ಇರುತ್ತೆ ಗೈಸ್. ಎಲ್ಲನೂ CBT ಬೇಸ್ಡೆ. ಮತ್ತು ಇನ್ನೊಂದು ಏನಂತಂದರೆ ಎಲ್ಲನೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. 2 ಪೇಪರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಲಾಸ್ಟ್ ಟೈಮ್ ಅಂತಂದರೆ ತುಂಬ ಹಳೇದೆಲ್ಲ ಕೇಳಿದಾಗ ಥಿಯರಿನೂ ಇತ್ತು, ಈಗ ಥಿಯರಿ ಯಾವುದೂ ಇಲ್ಲ. ಬಟ್ ಸೆಕೆಂಡ್ ಪೇಪರಲ್ಲಿ 1 ಕ್ವಶನ್ಗೆ 3 ಮಾರ್ಕ್ ಆ ಥರ ಇರುತ್ತೆ. ಸೊ ಲೆಟ್ ಅಸ್ ಗೋ ವಿತ್ ದ ಕ್ವಶನರೀಸ್ ಗೈಸ್. ಓಕೆ, ಸೊ ಇವತ್ತು ನಾನು ಮಾಡ್ತಿರುವಂತಹ ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್ ಹೇಗಂತಂದರೆ, ಫಸ್ಟ್ ಯಾವುದೇ ಒಂದು ಕ್ವಶನರಿ ಇರುತ್ತೆ, ಆ ಕ್ವಶನರಿಗೆ ಫಸ್ಟ್ ಬ್ಯಾಕ್ಗ್ರೌಂಡ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಬೇಕಿದಕ್ಕಂತ. ಅದಾದ ನಂತರ ನಾವು ಆನ್ಸರ್ ಮಾಡೋಕೆ ಹೋಗೋಣ ಅಂತ. ಓಕೆ, ಸೊ ಲೆಟ್ ಅಸ್ ಬಿಗಿನ್ ವಿತ್ ದ ಸಿಲೆಬಸ್ ಗೈಸ್. ಇನ್ನೊಂದು ಏನಂತಂದರೆ ಮಾಹಿತಿ ಹೇಳೋದು, ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಇದೊಂದೇ ಮಾಹಿತಿ ಅಲ್ಲದೆ ಇನ್ನೂ ಹಲವಾರು ಮಾಹಿತಿನ ನಾನು ಹಾಕ್ತಾ ಇರ್ತೀನಿ. ಅದೇ ರೀತಿಯಲ್ಲಿ ನೀವು ಪ್ರಿಪ್ರೇಷನ್ ಸಹ ಮಾಡ್ಕೋಬೋದು. ಓಕೆ, ಇನ್ನೂ ಯಾರಾದರೂ ಹೆಚ್ಚಿಗೆ ನಾನು ಇಲ್ಲ ಸರ್ ಪ್ರಿಪ್ರೇಷನ್ ಮಾಡ್ಕೋಬೇಕು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕ್ರ್ಯಾಕ್ ಮಾಡಬೇಕು, ನಂದು ಇನ್ನೂ ಜಾಸ್ತಿ ನಾಲೆಡ್ಜ್ ಪಡಿಬೇಕು, ಎಕ್ಸಾಮ್ಗೆ ಇನ್ನೂ ಜಾಸ್ತಿ ಪ್ರಿಪೇರ್ ಮಾಡಬೇಕು ಅಂತಂದರೆ ನೀವು ಈ ಪರ್ಟಿಕ್ಯುಲರ್ ನಂಬರ್ಗೆ ಕರೆ ಮಾಡ್ಬೋದು. ಓಕೆ, ಈ ಪರ್ಟಿಕ್ಯುಲರ್ ನಂಬರ್ಗೆ ಕರೆ ಮಾಡ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವಲ್ಲಿ ಶೇರ್ ಮಾಡ್ತೀವಿ ಗೆಳೆಯರೆ. ಓಕೆ, ಸೊ ಲೆಟ್ ಅಸ್ ಬಿಗಿನ್ ವಿತ್ ದ ಟಾಪಿಕ್ ಟುಡೇ. ನೋಡಿ, ಫಸ್ಟ್ ಟಾಪಿಕ್ ಏನಿದೆ ಅಂತಂದರೆ ದ ಎಲಿಮೆಂಟ್ ಆಫ್ ಎಲೆಕ್ಟ್ರಿಕಲ್ ಹೀಟರ್ ಈಸ್ ಮೇಡ್ ಅಪ್ ಆಫ್ ಏನು ಗೈಸ್. ಇದು ನೋಡಿ, ಎಲೆಕ್ಟ್ರಿಕ್ ಹೀಟರ್ ಅಂತಂದರೆ ಏನು? ಒಂದು ಅಪ್ಲಿಯನ್ಸ್. ಓಕೆ, ಎಲೆಕ್ಟ್ರಿಕ್ ಹೀಟರ್ ಅಂದರೆ ಏನು? ಒಂದು ಅಪ್ಲಿಯನ್ಸ್ ಆಗಿರುತ್ತೆ. ಒಂದು ಅಪ್ಲಿಯನ್ಸ್ ಅಂತಂದರೆ ಅಂದ್ರೆ ಎಲೆಕ್ಟ್ರಿಕಲ್ ಹೋಮ್ ಯುಟೆನ್ಸಿಲ್ಸ್ ಮಾಡುವಂತಹ ಒಂದು ಅಪ್ಲಿಯನ್ಸ್, ಹೋಮ್ ಅಪ್ಲಿಯನ್ಸ್. ಓಕೆ, ಹೋಮ್ ಅಪ್ಲಿಯನ್ಸ್ ಅಂದರೆ ಯಾವ್ದು ಬರುತ್ತೆ? ವಾಷಿಂಗ್ ಮಷಿನ್ ಬರುತ್ತೆ, ರೆಫ್ರಿಜರೇಟರ್ ಬರುತ್ತೆ. ಅದೇ ಥರ ಒಂದು ಎಲೆಕ್ಟ್ರಿಕ್ ಹೀಟರ್ ಸಹ ಒನ್ ಆಫ್ ದಿ ಅಪ್ಲಿಯನ್ಸ್. ಅದು ಎಲೆಕ್ಟ್ರಿಕ್ ಹೀಟರ್. ಈ ಎಲೆಕ್ಟ್ರಿಕ್ ಹೀಟರಲ್ಲಿ ವೆರಿ ಇಂಪಾರ್ಟೆಂಟ್ ಏನಂತಂದರೆ ಮೆಟೀರಿಯಲ್. ಓಕೆ, ಯಾವುದು? ಮೆಟೀರಿಯಲ್. ಸೊ ಮೆಟೀರಿಯಲ್ಸ್ ಅಂತ ಬಂದಾಗ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಬೇಸ್ಡ್ ಆನ್ ಏನು? ಪ್ರಾಪರ್ಟೀಸ್. ಯಾವ್ದು ಪ್ರಾಪರ್ಟೀಸ್ ಬರುತ್ತೆ? ಒಂದು ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್, ಇನ್ನೊಂದು ಮೆಕ್ಯಾನಿಕಲ್ ಪ್ರಾಪರ್ಟೀಸ್, ಇನ್ನೊಂದು ಸಮ್ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಓಕೆ, ಈ ಥರ ಡಿಫ್ರೆಂಟ್ ಪ್ರಾಪರ್ಟೀಸ್ ಬೇಸಿನ ಮೇಲೆ ನಾವು ಒಂದು ಮೆಟೀರಿಯಲ್ಗೆ ಒಂದು ಅಪ್ಲಿಕೇಶನ್ ಅನ್ನು ಚೂಸ್ ಮಾಡ್ತೀವಿ. ಸೊ ಎಕ್ಸಾಂಪಲ್ಸ್ ಆಗಿ ಯಾವ್ದು ಮೆಟೀರಿಯಲ್ಸ್ ಇದಾವೆ? ಅಲ್ಯೂಮಿನಿಯಂ ಮೆಟೀರಿಯಲ್ ಇದೆ. ಓಕೆ,
ಆ್ಯಂಡ್ ಸಿಲ್ವರ್ ಸಹ ಒಂದು ಮೆಟೀರಿಯಲು. ಓಕೆ, ಸಿಲ್ವರ್ ಒಂದು ಮೆಟೀರಿಯಲು, ಅಲ್ಯೂಮಿನಿಯಂ ಒಂದು ಮೆಟೀರಿಯಲು, ಗೋಲ್ಡ್ ಒಂದು ಮೆಟೀರಿಯಲು. ಓಕೆ, ಹೈಡ್ರೋಜನ್ ಒಂದು ಗ್ಯಾಸ್ ಆಗುತ್ತೆ. ಓಕೆ, ಸೊ ಈ ತರ ಮೆಟೀರಿಯಲ್ಸ್ ಇದಾವೆ ಅಂತ ಅಂದಾಗ ಒಂದು ಕ್ವಾರ್ಡ್ಸ್ ಕ್ರಿಸ್ಟಲ್, ಓಕೆ, ಒಂದು ಕ್ವಾರ್ಡ್ಸ್, ಒಂದು ಜೆರ್ಮೇನಿಯಂ ಆಗಿರ್ಬೋದು. ಓಕೆ, ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಗೈಸ್. ಓಕೆ, ಎಲ್ಲ ಸೆಮಿ ಕಂಡಕ್ಟರ್ಸ್ ಯಾವುದೇ ತಗೊಳ್ರಿ, ಸೆಮಿ ಕಂಡಕ್ಟರ್ ಮೆಟೀರಿಯಲ್ಸ್ ಇರ್ಬೋದು, ನಾನ್ ಸೆಮಿ ಕಂಡಕ್ಟರ್ ಮೆಟೀರಿಯಲ್ಸ್ ಇರ್ಬೋದು. ಸೊ ಈ ಮೆಟಲ್ಸ್ ಅಂತ ಬಂದಾಗ ಪ್ರತಿಯೊಂದು ಮೆಟೀರಿಯಲ್ಗೆ ಅದಕ್ಕೆ ಆದಂತಹ ಕೆಲವು ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಮತ್ತೆ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದೇ ಬರುತ್ತೆ. ಓಕೆ, ಸೊ ಈ ಪ್ರಾಪರ್ಟೀಸ್ನ ನಿಮಗೆ ಗೊತ್ತಾದರೆ ನೀವು ಆ ಪರ್ಟಿಕ್ಯುಲರ್ ಮೆಟೀರಿಯಲೇ ಈ ಪರ್ಟಿಕ್ಯುಲರ್ ಇದಕ್ಕೆ ಅಪ್ಲಿಕೇಶನ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ಜಾಸ್ತಿ ಹೀಟ್ ಬೇಕಪ್ಪ ನಿಮಗೆ, ಜಾಸ್ತಿ ಹೀಟ್ ಇರೋ ಏರಿಯಾ ಇದೆ, ಜಾಸ್ತಿ ಹೀಟ್ ಇದೆ ಅಲ್ಲಿ, ಆ ಹೀಟ್ ಇರೋ ಏರಿಯಾನಲ್ಲಿ ನಾನು ಪ್ಲಾಸ್ಟಿಕ್ ಹಾಕಿದ್ರೆ ಏನಾಗುತ್ತೆ, ಮೆಲ್ಟ್ ಆಗುತ್ತೆ. ಅದೇ ಹೀಟ್ ಇರೋ ಏರಿಯಾನಲ್ಲಿ ನಾನು ಮೆಟಲ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ, ಬೇಗ ಮೆಲ್ಟ್ ಆಗಲ್ಲ. ಅದು ಡಿಪೆಂಡ್ಸ್ ಆಗುತ್ತೆ ಮತ್ತೆ ಯಾವ ಟೈಪ್ ಆಫ್ ಮೆಟೀರಿಯಲ್ ಯೂಸ್ ಮಾಡ್ತದೆ ಅನ್ನೋದ್ ಮೇಲೆ ಮತ್ತೆ ಡಿಪೆಂಡ್ ಆಗುತ್ತೆ. ಬಟ್ ಅಂದ್ರೆ ಇಲ್ಲಿ ನಾನು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತಂದ್ರೆ, ಒಂದು ಪ್ರಾಪರ್ಟೀಸ್, ಒಂದು ಹೀಟ್ ಇರ್ಬೋದು, ಒಂದು ಹೀಟ್ ಅಂದ್ರೆ ಏನು ಟೆಂಪರೇಚರ್ ಇರ್ಬೋದು, ಒಂದು ಪ್ರೆಷರ್ ಇರ್ಬೋದು. ಓಕೆ, ಒಂದು ವೈಬ್ರೇಷನ್ಸ್ ಇರ್ಬೋದು. ಓಕೆ, ಅದಾದ ನಂತರ ಒಂದು ರೆಸಿಸ್ಟಿವಿಟಿ ಇರ್ಬೋದು, ಒಂದು ಫ್ಲಕ್ಸ್ ಪ್ರೊಡ್ಯೂಸ್ ಮಾಡೋ ಅಂತಹ ಒಂದು ಮೆಟೀರಿಯಲ್ ಪ್ರಾಪರ್ಟಿ ಇರ್ಬೋದು. ಓಕೆ, ಆದ್ಮೇಲೆ ರೆಸಿಸ್ಟಿವಿಟಿ ಇರ್ಬೋದು. ಇದೇ ತರ ಹಲವಾರು ಪ್ರಾಪರ್ಟೀಸ್ ಇದಾವೆ. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಬಂದ ಏನು, ಸ್ಟ್ರೆಂತ್, ಓಕೆ, ಮ್ಯಾಲಬಿಲಿಟಿ, ಡಕ್ಟಿಲಿಟಿ. ಓಕೆ, ಮತ್ತು ಸ್ಟ್ರೆಸ್, ಸ್ಟ್ರೈನು, ಇವೆಲ್ಲ ಎಷ್ಟಿರುತ್ತೆ ಏನು, ಈ ತರ ಪ್ರತಿಯೊಂದು ಮೆಟೀರಿಯಲ್ಸ್ಗೆ ನೀವು ತಿಳ್ಕೊಬೇಕು. ಅದಾದ ನಂತರನೇ ನಿಮಗೆ ಗೊತ್ತಾಗುತ್ತೆ ಈ ಮೆಟೀರಿಯಲ್ಲೇ ನಮಗೆ ಇದು ಚೂಸ್ ಆಗುತ್ತೆ ಅಂತ. ಇವಾಗ ಅಲ್ಯೂಮಿನಿಯಂ ಅಂತ ಬಂದಾಗ ಏನು, ಅದರ ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ, ಮೆಲ್ಟಿಂಗ್ ಪಾಯಿಂಟ್ ಇಸ್ ಲೋ. ಸಿಲ್ವರ್ ಅಂತ ಬಂದಾಗ ಬಿಟ್ ಹೈ ಇರುತ್ತೆ. ಓಕೆ, ಬಿಟ್ ಹೈ ಮತ್ತೆ ತೀರಾ ಜಾಸ್ತಿ ಏನಲ್ಲ, ಸ್ವಲ್ಪ ಕಂಪ್ಯಾರಿಟಿವ್ಲಿ ಟು ಅಲ್ಯೂಮಿನಿಯಂ. ಸೊ ಈ ತರ ಮೆಟೀರಿಯಲ್ಸ್ ಇದೆ ಅಂತ ಅಂದಾಗ, ಓಕೆ, ಈ ತರ ಮೆಟೀರಿಯಲ್ಸ್ಗೆ ಪ್ರಾಪರ್ಟೀಸ್ ಡಿಫ್ರೆಂಟ್ ಪ್ರಾಪರ್ಟೀಸ್ ಇದ್ದಾಗ ನಾವು ಚೂಸ್ ಮಾಡೋದು ಹೇಗೆ ಅಂತಂದ್ರೆ, ಈಗ ಈ ಎಲೆಕ್ಟ್ರಿಕ್ ಹೀಟರ್ ಅಂತಂದ್ರೆ ಏನು, ಅದಕ್ಕೆ ಎಲೆಕ್ಟ್ರಿಕಲ್ ಪ್ರಾಪರ್ಟಿ ಇರಬೇಕು. ಅಂದ್ರೆ ದಟ್ ಮೆಟೀರಿಯಲ್, ಆ ಮೆಟೀರಿಯಲ್ ನಿಮಗೆ ಎಲೆಕ್ಟ್ರಿಸಿಟಿನ ತಗೊಳ್ಳೋ ತರ ಇರಬೇಕು. ಇಟ್ ಶುಡ್ ಬಿ ಎ ವೆರಿ ಗುಡ್ ಕಂಡಕ್ಟರ್ ಆಫ್ ಏನಿರಬೇಕು, ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇರಬೇಕು. ಮತ್ತೆ ಇನ್ನೊಂದೇನು, ಗುಡ್ ಕಂಡಕ್ಟರ್ ಆಫ್ ಹೀಟ್ ಸಹ ಇರಬೇಕು. ಗುಡ್ ಕಂಡಕ್ಟರ್ ಆಫ್ ಹೀಟ್, ಯಾಕಂದ್ರೆ ಹೀಟರ್ ಕೆಲಸ ಮಾಡಬೇಕಲ್ಲ, ಗುಡ್ ಕಂಡಕ್ಟರ್ ಆಫ್ ಹೀಟ್ ಇರಬೇಕು. ಮತ್ತೆ ಇನ್ನೊಂದೇನು, ಅದರ ಮೆಲ್ಟಿಂಗ್ ಪಾಯಿಂಟ್ ತುಂಬಾ ಜಾಸ್ತಿ ಇರಬೇಕು, ವೆರಿ ಹೈ ಇರಬೇಕು. ಓಕೆ, ಮತ್ತೆ ಈ ಎಲೆಕ್ಟ್ರಿಕ್ ಹೀಟರ್ ಅಂತ ಅಂದ್ಮೇಲೆ ಏನು, ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರಬೇಕು, ಕರೆಕ್ಟ್. ಮತ್ತೆ ಅದ್ರ ಸ್ಟ್ರೆಂತ್ ಸಹ ಇರಬೇಕು, ಮೆಕ್ಯಾನಿಕಲ್ ಸ್ಟ್ರೆಂತ್, ಈಸಿಯಾಗಿ ಬೆಂಡ್ ಆಗಬಾರ್ದು. ಸೊ ಇಷ್ಟೆಲ್ಲ ಪ್ರಾಪರ್ಟೀಸ್ ಇದಕ್ಕೆ ಇರಬೇಕು ಅಂತಂದ್ರೆ ಯಾವ ಮೆಟೀರಿಯಲ್ ಚೂಸ್ ಮಾಡಿದ್ರೆ ಬೆಸ್ಟ್ ಆಗುತ್ತೆ ಗೆಳೆಯರೆ. ನೋಡಿ, ಎಲೆಕ್ಟ್ರಿಕ್ ಹೀಟರ್ ಅಲ್ಲಿ ನಾವು ಕಾಪರ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ, ಕಾಪರ್ ಬಂದ್ಬಿಟ್ಟು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಒಪ್ಕೊಂತೀನಿ, ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಬಟ್ ಹೀಟ್ಗೆ ಬಂದಾಗ ಅದೊಂದು ಅಷ್ಟು ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಲ್ಲ, ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಅಂತ. ಅದೇ ಅಷ್ಟು ಹೀಟ್ ತಡ್ಕೊಳ್ಳೋ ಅಷ್ಟೇ ಇರಲ್ಲ, ಅದಕ್ಕೆ ಹೀಟ್ಗೆ ಅಂತಾನೆ ನಾವು ಯೂಸ್ ಮಾಡಲ್ಲ. ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಯಾಕಂದ್ರೆ ಅದು ರೆಸಿಸ್ಟೆನ್ಸ್ ತುಂಬಾ ಕಡಿಮೆ ಇರುತ್ತೆ, ಹಾಗಾಗಿ ನಾವು ಗುಡ್ ಕಂಡಕ್ಟರ್ ಆಗಿ ಯೂಸ್ ಮಾಡ್ತೀವಿ. ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಅಂತ ಹೇಳ್ಬೋದು, ಅಷ್ಟು ಗುಡ್ ಅನ್ನಲ್ಲ. ಈಗ ಸ್ಟೀಲ್ ಬಂದ್ರೆ, ಸ್ಟೀಲಲ್ಲಿ ಸಹ ನಿಮಗೆ ಮೆಲ್ಟಿಂಗ್ ಪಾಯಿಂಟ್ ತುಂಬಾ ಜಾಸ್ತಿ ಇರುತ್ತೆ ಸ್ಟೀಲಲ್ಲಿ. ಓಕೆ, ಎಲೆಕ್ಟ್ರಿಸಿಟಿನೂ ಪಾಸ್ ಮಾಡುತ್ತೆ, ಮತ್ತೆ ಅಷ್ಟು ಗುಡ್ ಏನಲ್ಲ, ಒಂದು ನಾರ್ಮಲ್ ರೇಂಜ್. ಇಷ್ಟು ಪ್ಯೂರ್ ಆಗಿ ಕಾಪರ್ ಫ್ಲೋ ಮಾಡೋ ತರ ಎಲೆಕ್ಟ್ರಿಸಿಟಿನ ಸ್ಟೀಲ್ ಫ್ಲೋ ಮಾಡಿಸಲ್ಲ, ಸ್ವಲ್ಪ ಕಡಿಮೆನೆ. ಓಕೆ, ಅಷ್ಟು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಏನಲ್ಲ, ನಾಟ್ ಆವರೇಜ್ ಫಾರ್ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ಬೋದು. ಸೊ ಇದು ಕೂಡ ನಾಟ್ ಗುಡ್ ಪ್ರಾಪರ್ಟಿ, ಇದು ಕೂಡ ನಾಟ್ ಎ ಬೆಸ್ಟ್ ಮೆಟೀರಿಯಲ್. ಈಗ ಕಾರ್ಬನ್ ಅಂತ ಬಂದಾಗ, ಕಾರ್ಬನ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಜಾಸ್ತಿ, ಬ್ರಷಸ್ಗೆ ಅಂತಾನೆ ಯೂಸ್ ಮಾಡ್ತೀವಿ. ಏನ್ ಬ್ರಷಸ್, ಮನೆಯನ್ನೆಲ್ಲ ಹಲ್ ತಿಕ್ತೀವಲ್ಲ ಆ ಬ್ರಷ್ ಅಲ್ಲ. ಈ ಬ್ರಷಸ್ ಬಂದು ಮೋಟರ್ ಅಲ್ಲಿ ಕಾಂಟ್ಯಾಕ್ಟ್ಸ್ಗೆ ಒಂದು ಕಾಂಟ್ಯಾಕ್ಟ್ ಬ್ರಷಸ್ ಅಂತ ಕರಿತೀವಿ. ಏನ್ ಕಾಂಟ್ಯಾಕ್ಟ್, ಎಲೆಕ್ಟ್ರಿಸಿಟಿ ಕಾಂಟ್ಯಾಕ್ಟ್ ಆರ್ ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ ಎಲ್ಲಿ ಬೇಕು ಅಲ್ಲಿ ನಾವು ಬ್ರಷಸ್ ಯೂಸ್ ಮಾಡ್ತೀವಿ. ಯಾಕೆ ಅದನ್ನೇ ಯೂಸ್ ಮಾಡ್ತೀವಿ ಅಂತಂದ್ರೆ, ಆ ಬ್ರಷಸ್ ಕಾಂಟ್ಯಾಕ್ಟ್ ಆದಾಗ ಕಾಂಟ್ಯಾಕ್ಟ್ ಅಲ್ಲಿ
ಕರೆಂಟ್ ಡೆನ್ಸಿಟಿ ಜಾಸ್ತಿ ಬೇಕಾಗುತ್ತೆ. ಅದಕ್ಕಾಗಿ ನಾವು ಕಾರ್ಬನ್ ಬ್ರಷಸ್ನ ಜಾಸ್ತಿ ಯೂಸ್ ಮಾಡ್ತೀವಿ ಗೆಳೆಯರು. ಎಲ್ಲಿ? ಮೋಟರ್ ಕಾಂಟ್ಯಾಕ್ಟ್ಸ್ಗೆ. ಓಕೆ, ಕಾಂಟ್ಯಾಕ್ಟ್ ಬ್ರಷಸ್ ಅಂತ. ಓಕೆ, ಇದು ಸಹ ನಿಮಗೆ ಗುಡ್ ಕಂಡಕ್ಟರ್ ಆಫ್ ಹೀಟ್ ಏನಲ್ಲ. ಓಕೆ, ಮೆಲ್ಟಿಂಗ್ ಪಾಯಿಂಟ್ ಬೇಗನೆ ಆಗುತ್ತೆ, ಯಾಕಂದ್ರೆ ಕಾರ್ಬನ್ ಸರ್ಫೇಸ್ ರಬ್ ಆಗ್ತಾ ಹೋಗುತ್ತೆ ಗೆಳೆಯರೆ. ಓಕೆ, ರಬ್ ಆಗ್ತಾ ಹೋಗುತ್ತೆ, ರೊಟೇಟರಿ ಪಾರ್ಟ್ ಇರೋದ್ರಿಂದ ರಬ್ ಆಗ್ತಾ ಹೋಗುತ್ತೆ, ಸೌದೋಗ್ತಾ ಆದ್ಮೇಲೆ ಏನು ಅದರ ಕಾರ್ಬನ್ ಡೆಪಾಸಿಷನ್ಸ್ ಎಲ್ಲ ಬೇರೆದಕ್ಕೆ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ವಿಚ್ ಇಸ್ ನಾಟ್ ಎ ಗುಡ್ ಒನ್. ಎಲೆಕ್ಟ್ರಿಕ್ ಹೀಟರ್ ಅಂತ ಬಂದಾಗ ನಿಮಗೆ ನೈಕ್ರೋಮ್ ಏನಿದೆ ಅಲ್ವಾ, ಈ ನೈಕ್ರೋಮ್ ಮೆಟೀರಿಯಲ್ ಅನ್ನೋದು ನಿಕ್ಕಲ್ ಇದೆ ಹಾಗೂ ಕ್ರೋಮಿಯಂ ಇದೆ. ಏನು ಈ ತರ ಎರಡು ಇದ್ದಾಗ ಇದನ್ನ ನಾವು ಅಲಾಯ್ ಅಂತ ಕರಿತೀವಿ. ಓಕೆ, ಅದು ನೆನ್ಪಿಟ್ಕೊಳ್ಳಿ. ನೈಕ್ರೋಮ್ ಇಸ್ ಆನ್ ಅಲಾಯ್. ನಿಮಗೆ ಬೇಸಿಕ್ ಆಗಿ ಕೇಳ್ಬೋದು ನೈಕ್ರೋಮ್ ಅನ್ನೋದು ಏನು ಅಂತ. ಇಟ್ ಈಸ್ ಆನ್ ಅಲಾಯ್. ಓಕೆ, ಕಾಪರ್ ಮತ್ತೆ ಅಲಾಯ್ ಅಲ್ಲ. ಕಾಪರ್ಗೆ ಓಕೆ ಸ್ವಲ್ಪ ಜಿಂಕ್ ಆ್ಯಡ್ ಮಾಡ್ತಾರೆ ಅನ್ಕೊಳ್ಳಿ, ರಸ್ಟ್ ಹಿಡಿಬಾರ್ದು ಅಂತೇಳಿ. ನೈಕ್ರೋಮ್ ಮಾತ್ರ ನಿಮಗೆ ಹೀಟು ಭಯಂಕರ ತಗೊಳುತ್ತೆ. ವೆರಿ ಗುಡ್ ಕಂಡಕ್ಟರ್ ಆಫ್ ಹೀಟ್, ಮತ್ತೆ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಸಹ ಕಂಡಕ್ಟ್ ಮಾಡುತ್ತೆ, ಎಲೆಕ್ಟ್ರಿಸಿಟಿಯನ್ನು ತಗೊಳುತ್ತೆ, ಅಂದ್ರೆ ರೆಸಿಸ್ಟ್ ಮಾಡುತ್ತೆ. ಅದಕ್ಕಾಗಿನೇ ಜಾಸ್ತಿ ಹೀಟ್ ಮಾಡುತ್ತೆ ಇದು. ಓಕೆ, ನೈಕ್ರೋಮ್. ಓಕೆ, ಆದ್ಮೇಲೆ ಮೆಲ್ಟಿಂಗ್ ಪಾಯಿಂಟು ಜಾಸ್ತಿ, ಇದ್ರದ್ದು ಬೇಗ ಮೆಲ್ಟ್ ಆಗಲ್ಲ, ಅಷ್ಟೊಂದು ಹೀಟ್ ತಗೊಳುತ್ತೆ, ಹಾಗೆ ವೈರ್ದು ಸ್ಟ್ರೆಂತ್ ಸಹ ಜಾಸ್ತಿ. ಸೊ ಈ 4 ಪ್ರಾಪರ್ಟೀಸ್ ಬಂತು ಅಂತಂದ್ರೆ ದಿಸ್ ಈಸ್ ದ ರೈಟ್ ಆನ್ಸರ್. ಸೊ ಯುವರ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ನೈಕ್ರೋಮ್. ಓಕೆ, ನೆಕ್ಸ್ಟ್. ಈಗ ನೆಕ್ಸ್ಟ್ ಕ್ವಶನ್ ಅಲ್ಲಿ ನೋಡಿ ಏನ್ ಕೇಳಿದಾನೆ. 5 × 10⁻16 ಎಲೆಕ್ಟ್ರಾನ್ಸ್ ಪಾಸ್ ಅಕ್ರಾಸ್ ದ ಸೆಷನ್ ಆಫ್ ಎ ಕಂಡಕ್ಟರ್ ಇನ್ 1 minute 20 seconds. ದ ಕರೆಂಟ್ ಫ್ಲೋಯಿಂಗ್ ಬಂದು ಎಷ್ಟು? ಈಗ ನೋಡಿ, ಈ ಕರೆಂಟ್ ಫ್ಲೋಯಿಂಗ್ ಅಂತಂದ್ರೆ ಏನು, ಒಂದು ಕಂಡಕ್ಟರ್ ಇದೆ, ಈ ಕಂಡಕ್ಟರ್ ಅಲ್ಲಿ ಕರೆಂಟ್ ಹೋಗ್ತಾ ಇದೆ. ಓಕೆ, ಈ ಕಂಡಕ್ಟರ್ ಒಳಗೆ ಏನಿರುತ್ತೆ, ಎಲೆಕ್ಟ್ರಾನ್ಸ್ ಇರ್ತವೆ. ಫ್ಲೋ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಡಬೇಕು, ವೋಲ್ಟೇಜ್ ಕೊಡಬೇಕು. ಹಾಗೆ ಈ ಎಲೆಕ್ಟ್ರಾನ್ಸ್ ಇರೋ ರೆಸಿಸ್ಟೆನ್ಸ್ ನಮ್ಗೆ ಆಪೋಸಿಟ್ ಆಗಿ ಅಪೋಸ್ ಮಾಡುತ್ತೆ, ಕರೆಂಟ್ ಹೋಗದೆ ಇರೋ ತರ ಅಪೋಸ್ ಮಾಡುತ್ತೆ. ಬಟ್ ಆದ್ರೂ ಅದನ್ನ ಪಾರ್ ಮಾಡ್ಕೊಂಡು ಹೋಗ್ತೀವಿ, ಯಾಕಂದ್ರೆ ಡ್ಯೂ ಟು ದ ಹೈ ವೋಲ್ಟೇಜ್ ಅಪ್ಲೈಡ್. ವೋಲ್ಟೇಜ್ ಇಸ್ ಮೋರ್ ದೆನ್ ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ಕಂಡಕ್ಟರ್ ಅಂತ. ಆಗೇನಾಗುತ್ತೆ, ರೆಸಿಸ್ಟೆನ್ಸ್ ಮುಖಾಂತರ ಫ್ಲೋ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಯಾವುದೇ ಒಂದು ಕರೆಂಟ್ ಫ್ಲೋಯಿಂಗ್ ನ ಕಂಡುಹಿಡಿಬೇಕು ಅಂತಂದ್ರೆ ಓಮ್ಸ್ ಲಾನ ನೀವು ನೆನಪು ಮಾಡ್ಕೋಬೇಕು. ಓಮ್ಸ್ ಲಾ ಏನ್ ಹೇಳ್ತಾನೆ, ಐ ಇಸ್ ಈಕ್ವಲ್ಸ್ ಟು ವಿ ಬೈ ಆರ್ ಅಂತ ಹೇಳ್ತಾನೆ. ಓಕೆ, ಐ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ಈಗ ಈ ಕೇಸಲ್ಲಿ ಏನಪ್ಪಾ ಅರ್ಥ ಅಂತಂದ್ರೆ, ನಿಮ್ಗೆ ಎಲೆಕ್ಟ್ರಾನ್ಸ್ ಅವನೇನ್ ಕೊಟ್ಟಿದ್ದಾನೆ ನೋಡಿ, ಎಲೆಕ್ಟ್ರಾನ್ಸ್ ಇಷ್ಟಿದೆ ಅಂತ ಕೊಟ್ಟಿದ್ದಾನೆ. ಗಿವನ್ ಡಾಟಾ ಏನಿದೆ, ಎಲೆಕ್ಟ್ರಾನ್ಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, 5 × 10⁻16 ಇದೆ. ಅಂಡ್ ಟೈಮ್ ಏನ್ ಕೊಟ್ಟಿದ್ದಾನೆ, 1 minute 20 seconds ಅಂತ ಕೊಟ್ಟಿದ್ದಾನೆ. ಅಂದ್ರೆ ಏನಿದು 1 minute ಅಂದ್ರೆ 60 ಸೆಕೆಂಡ್ ಪ್ಲಸ್ 20 ಅಂದ್ರೆ ಎಷ್ಟು, 80 ಸೆಕೆಂಡ್ ಆಯ್ತು. ಟೈಮ್ ಬಂದ್ಬಿಟ್ಟು 80 ಸೆಕೆಂಡ್. ಈಗ ಅವ್ನು ಕೇಳ್ತಿರೋದನ್ನ ಕರೆಂಟ್ ಐ ಬಂದ್ಬಿಟ್ಟು ಎಷ್ಟು. ಈಗ ನಮಗೆ ಟಿ ಗೊತ್ತಿದೆ ಮತ್ತೆ ಇ ಅಷ್ಟೇ ಗೊತ್ತಿದೆ, ಎಲೆಕ್ಟ್ರಾನ್ಸ್. ಐನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ, ಇಲ್ಲಿಗೆ ಸಿಂಪಲ್ ನೆನ್ಪಿಟ್ಕೊಳ್ಳಿ. ಐ ಈಸ್ ಈಕ್ವಲ್ಸ್ ಟು ಕ್ಯೂ ಬೈ ಟಿ ಅಂತ ಒಂದು ಫಾರ್ಮುಲಾ. ಕ್ಯೂ ಅಂದ್ರೆ ಏನು, ಚಾರ್ಜ್ ಬೈ ಟೈಮ್. ಚಾರ್ಜ್ ನಾವು ಯಾವ್ದ್ರಲ್ಲಿ ಮೆಷರ್ ಮಾಡ್ತೀವಿ, ಕೂಲಂಬ್ಸ್, ಟೈಮ್ ನ ಸೆಕೆಂಡ್ಸ್. ಸೊ ಈಗ ನೀವು ಫಾರ್ಮುಲಾ ಹಾಕಿದ್ರೆ ಕ್ಯೂ ಬಂದ್ಬಿಟ್ಟು ಚಾರ್ಜ್ ಅಂತಂದ್ರೆ ಒಂದು ಕೂಲಂಬ್ ಆಫ್ ಚಾರ್ಜ್ ಅಂತಂದ್ರೆ ಏನು, 6.205 × 10⁻18 ಎಲೆಕ್ಟ್ರಾನ್ಸ್ ಫ್ಲೋ ಆದ್ರೆ 1 ಕೂಲಂಬ್ ಆಫ್ ಚಾರ್ಜ್ ಬರುತ್ತೆ. ಓಕೆ, ಸೊ ಈಗ 1 ಎಲೆಕ್ಟ್ರಾನಿನ ಚಾರ್ಜ್ ಎಷ್ಟು ಅಂತಂದ್ರೆ 1.602 × 10⁻−19 ಕೂಲಂಬ್ಸ್. ಸೊ ಈಗ ನಮಗೆ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, ಇಷ್ಟೊಂದು ಎಲೆಕ್ಟ್ರಾನ್ಸ್ ಇದೆ. ಸೊ ಎಷ್ಟು ಚಾರ್ಜ್ ಬರುತ್ತೆ, 1 ಎಲೆಕ್ಟ್ರಾನ್ಗೆ ಇಷ್ಟು ಚಾರ್ಜ್ ಅಂತಂದ್ರೆ ಇಷ್ಟು ಎಲೆಕ್ಟ್ರಾನ್ಸ್ಗೆ ಎಷ್ಟು ಚಾರ್ಜ್, ಜಸ್ಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಂಟು 1.602 × 10⁻−19 ಬೈ ಟೈಮ್ ಎಷ್ಟು, 80 ಸೆಕೆಂಡ್ಸ್ ಮಾಡಬೇಕು. ಎಲೆಕ್ಟ್ರಾನ್ಸ್ ಎಷ್ಟಿದಾವೆ, 5 × 10⁻16 ಇಂಟು 1.602 ಇಂಟು 10⁻−19 ಬೈ 80. ಸೊ ಈ ಕೇಸಲ್ಲಿ ಏನಾಗುತ್ತೆ ಅಂತಂದ್ರೆ
5 ಒಂದ್ಲೆ 5, 5 ಒಂದ್ಲೆ 5, 5 6 ಜಾ 30, ಸೊ 16 ಬಂತು. ಇವಾಗ 16 1 ಜಾ 16 ಅಂತ ತೊಗೊಂಡು ನೀವು ಹಿಂಗೆ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು. ಸೊ ಇಲ್ಲ ಅಂತಂದು ಏನು ಮಾಡಿ, ಇದು 1.602 ಇದೆಯಲ್ಲ ಅದನ್ನು ಏನಂತ ಬರ್ಕೊಳ್ಳಿ, ಇಲ್ಲಿ 1.602ನ 1602 ಡಿವೈಡೆಡ್ ಬೈ 1000 ಅಂತ ಬರೀಬೋದಾ? ಕರೆಕ್ಟ್. ಈಗ ಮೇಲೆ 10 to the power 16, 10 to the power 19 ಇದೆ, ಅದನ್ನು ನಾನು 10 to the power 16 minus 19 ಅಂತ ಬರಿತೀನಿ. ಹೋಲ್ ಡಿವೈಡೆಡ್ ಬೈ ಇನ್ನೆಷ್ಟಿದೆ, ಇದು 16 ಇದೆ ಅಲ್ಲ, 16ನ ಹಾಗೆ ಬರ್ಕೊಳ್ಳಿ. ಈಗ ಇದು 2 ಇದ್ರೂ ಒಂದೇ, ಇಲ್ಲ ಅಂದ್ರೆ ಒಂದೇ. 1600 ಇದೆ ಅಂತ ಇಟ್ಕೊಳ್ಳಿ. 16 ಒಂದ್ಲೆ 16 ನೂರ್ಲೆ, ಓಕೆ, 20 ಹೋಯ್ತು. ಇನ್ನು 10 ಇದೆ, 1/10. 1/10ನ ನಾನು 0.1 ಅಂತ ಬರಿಬೋದಾ? ಇಂಟು 10 to the power 16 minus 19 ಎಷ್ಟು? -3. ಅಂದ್ರೆ ಏನು? 0.1 milli amps. ಸೊ ರೈಟ್ ಆನ್ಸರ್ ಇಸ್ ದ ಸೆಕೆಂಡ್ ಒನ್. ಸೊ ಈ ತರ ನೀವು ಆಕ್ಚುಲಿ ಕ್ವಶನ್ನ ಸಾಲ್ವ್ ಮಾಡ್ಕೋಬೇಕು ಗೈಸ್. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ದ ಯೂನಿಟ್ ಆಫ್ ಮೆಷರ್ ಫಾರ್ ಎಲೆಕ್ಟ್ರಿಕಲ್ ಪ್ರೆಷರ್ ಆರ್ ಎಲೆಕ್ಟ್ರೋಮೋಟಿವ್ ಫೋರ್ಸ್? ನಾನು ಕೆಲವೊಂದು ಬ್ಯಾಕ್ಗ್ರೌಂಡ್ನ ಬರ್ದಿದ್ದೀನಿ ಇಲ್ಲಿ, ಜಸ್ಟ್ ನೋಡಿ. ಯೂನಿಟ್ಸು, ಇವೆಲ್ಲ ಯೂನಿಟ್ಸು ಮತ್ತು ಇವೆಲ್ಲ ಟರ್ಮ್ಸ್. ಪೊಟೆನ್ಷಿಯಲು ಅಥವಾ ವೋಲ್ಟೇಜು ಅಥವಾ ಇ ಎಮ್ ಎಫ್ ಆರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರೆದ್ರೆ, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಥವಾ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರೆದ್ರೆ ಅದಕ್ಕೆ ಯೂನಿಟ್ ಏನು? ವೋಲ್ಟ್ಸ್. ಓಕೆ, ಫ್ಲಕ್ಸ್ನ ನಾವು ವೇಬರ್ಸ್ ಅಂತ ಕರಿತೀವಿ, ರಿಲಕ್ಟನ್ಸ್ನ ಆಂಪೆಟನ್ಸ್ ಪರ್ ವೇಬರ್ಸ್ ಅಂತ ಕರಿತೀವಿ, ಕಂಡಕ್ಟನ್ಸ್ನ ಸೀಮೆನ್ಸ್ ಅಂತ ಕರಿತೀವಿ, ಅಡ್ಮಿಟೆನ್ಸ್ನ ಮೋ ಅಂತ ಕರಿತೀವಿ, ಇಂಪಿಡೆನ್ಸ್ನ ಓಮ್ ಅಂತ ಕರಿತೀವಿ, ಸಸೆಪ್ಟೆನ್ಸ್ನ ಸೀಮೆನ್ಸ್ ಅಂತ ಕರಿತೀವಿ, ಹಾಗೂ ಪರ್ಮಿಯನ್ಸ್ನ ನಾವು ವೇಬರ್ ಟರ್ನ್ಸ್ ಫರ್ ಮೀಟರ್ಸ್ ಅಂತ ಕರಿತೀವಿ, ಅಥವಾ ರೆಸಿಪ್ರೋಕಲ್ ಆಫ್ ರಿಲಕ್ಟನ್ಸ್ ಅಂತಾನು ಕರಿತೀವಿ. ಇಷ್ಟೆಲ್ಲ ಕೆಲವು ಬ್ಯಾಕ್ಗ್ರೌಂಡ್ ಬೇಕು ನಿಮಗೆ. ಇದು ಗೊತ್ತಿದ್ರೆ ನೀವು ಇದನ್ನ ಆನ್ಸರ್ ಮಾಡೇ ಮಾಡ್ತೀರಾ. ಸೊ ಇದಕ್ಕೆ ರೈಟ್ ಆನ್ಸರ್ ಏನು? ವಾಟ್ ಇಸ್ ಎ ಯೂನಿಟ್ ಮೆಜರ್ ಫಾರ್ ಎಲೆಕ್ಟ್ರಿಕಲ್ ಪ್ರೆಷರ್ ಇರ್ಬೋದು ಅಥವಾ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತಂದೇನು? ಜಸ್ಟ್ ವೋಲ್ಟ್ಸ್. ಆಮ್ಸ್ ಅನ್ನೋದೇನು? ಕರೆಂಟಿನ ಯೂನಿಟ್. ಓಮ್ಸ್ ಅನ್ನೋದೇನು? ರೆಸಿಸ್ಟೆನ್ಸಿನ ಯೂನಿಟ್. ವ್ಯಾಟ್ಸ್ ಅನ್ನೋದೇನು? ಪವರಿನ ಯೂನಿಟ್. ಸೊ ಎನರ್ಜಿ ಅಂತಂದ್ರೆ ಏನು? ಜೂಲ್ಸ್ ಅಂತ ಕರಿಬೋದು, ಕಿಲೋವ್ಯಾಟ್ ಅವರ್ ಅಂತ ಕರಿಬೋದು, ವ್ಯಾಟ್ ಅವರ್ ಅಂತ ಕರಿಬೋದು, ಆಂಪೇರ್ ಅವರ್ ಅಂತಾನು ಕರಿಬೋದು. ಓಕೆ, ಆಂಪೇರ್ ಅವರ್ ಅನ್ನೋದು ಡಿ ಸಿ ಎನರ್ಜಿಗೆ ಆಗುತ್ತೆ. ಅದೇನು ವ್ಯಾಟ್ ಅವರು, ಜೋಲ್ಸು, ಜೋಲ್ಸ್ ಅನ್ನೋದು ಎಸ್ ಐ ಯೂನಿಟ್ ಆಗುತ್ತೆ. ಕಿಲೋವ್ಯಾಟ್ ಅವರು, ವ್ಯಾಟ್ ಅವರ್ ಅನ್ನೋದು ನಿಮಗೆ ಎ ಸಿ ಎನರ್ಜಿ ಆಗುತ್ತೆ ಗೆಳೆಯರೆ. ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ಅಪ್ಲೈಡ್ ವೋಲ್ಟೇಜ್ ಆನ್ ಎ ಸರ್ಕ್ಯೂಟ್ ಇನ್ ವಿಚ್ 0.5 amps is flowing and 10 watts is generated? ಏನು ಗಿವನ್ ಡಾಟಾ ಏನಿದೆ? ಗಿವನ್ ಡಾಟಾ, ವಾಟ್ ಈಸ್ ಅಪ್ಲೈಡ್ ವೋಲ್ಟೇಜ್? ವೋಲ್ಟೇಜ್ ಎಷ್ಟು ಅಪ್ಲೈ ಮಾಡಿದ್ರೆ ಗೊತ್ತಿಲ್ಲ. ಆನ್ ಎ ಸರ್ಕ್ಯೂಟ್, ಒಂದು ಸರ್ಕ್ಯೂಟ್ ಇದೆ, ಓಕೆ, ಇನ್ ವಿಚ್ 0.5 amps ಫ್ಲೋ ಆಗ್ತಾ ಇದೆ ಅಂಡ್ ಒಂದು ಲೋಡ್ ಇದೆ. ಆ ಲೋಡಿನ ವ್ಯಾಲ್ಯೂ ಎಷ್ಟು? 10 ವ್ಯಾಟ್ಸ್ ಅಂತ ಹೇಳ್ತಿದ್ದಾನೆ. ಓಕೆ, ಐ ಈಸ್ ಫ್ಲೋಯಿಂಗ್ ಅಂಡ್ 10 ವ್ಯಾಟ್ಸ್ ಈಸ್ ಜನರೇಟೆಡ್ ಅಂತ ಹೇಳ್ತಿದ್ದಾನೆ. ಓಕೆ, ಅಪ್ಲೈಡ್ ವೋಲ್ಟೇಜ್ ಎಷ್ಟು? ಈಗ ವೋಲ್ಟೇಜ್ ಗೊತ್ತಿಲ್ಲ, ಕರೆಂಟ್ ಬಂದ್ಬಿಟ್ಟು ಎಷ್ಟು? 0.5 amps ಅಂಡ್ ಪವರ್ ಬಂದು ಎಷ್ಟು? 10 ವ್ಯಾಟ್ಸ್. ಸಿಂಪಲ್ ಗೈಸ್, ಪವರ್ ಫಾರ್ಮುಲಾ ಯೂಸ್ ಮಾಡಿ. ಇದ್ರ ಬ್ಯಾಕ್ಗ್ರೌಂಡ್ ಏನು ಗೊತ್ತಾಗಬೇಕಂದ್ರೆ ನಿಮಗೆ ಪವರಿನ ಫಾರ್ಮುಲಾ ಗೊತ್ತಿದ್ರೆ ನೀವು ಮಾಡ್ತೀರಾ. ಪವರ್ ಫಾರ್ಮುಲಾ ಬಂದು ನಿಮಗೆ ವೋಲ್ಟೇಜ್ ಟೈಮ್ಸ್ ಆಫ್ ಕರೆಂಟ್, ಸಿಂಪಲ್. ಓಕೆ, ಈ ಪವರ್ ಫಾರ್ಮುಲಾ ಗೊತ್ತಾದ್ರೆ ಪವರಿನ ಯೂನಿಟ್ ಏನಿರುತ್ತೆ? ವ್ಯಾಟ್ಸ್ ಆಗಿರುತ್ತೆ. ಓಕೆ, ಅಂಡ್ ವೋಲ್ಟೇಜ್ ಈಸ್ ಈಕ್ವಲ್ಸ್ ಟು ಪವರ್ ಬೈ ಕರೆಂಟ್. ಇದು ಮಾಡಿದ್ರೆ ನೋಡಿ, ಪವರ್ ಬಂದ್ಬಿಟ್ಟು ಎಷ್ಟು ಬರುತ್ತೆ? 10 ವ್ಯಾಟ್ಸ್. ಇದು ಆಕ್ಚುಲಿ ಡಿ ಸಿ ಪವರ್ ಗೈಸ್. ನಾನು ಆಕ್ಚುಲಿ ಇಲ್ಲಿ ನೋಡಿ ಅವ್ರ ಕ್ವಶನ್ ಅಲ್ಲಿ, ನೀವು ಇನ್ನೊಂದು ಕ್ವಶನ್ ಅಲ್ಲಿ ನಿಮಗೆ ಒಂದು ಡೌಟ್ ಬರ್ಬೋದು, ಸರ್ ಇದು ಎ ಸಿ ವೋಲ್ಟೇಜಾ ಡಿ ಸಿ ವೋಲ್ಟೇಜಾ, ಎ ಸಿ ವೋಲ್ಟೇಜಾ ಡಿ ಸಿ ವೋಲ್ಟೇಜ್ ಅನ್ನೋದು ಗೊತ್ತಾಗಲ್ಲ. ಹೌದಾ ಅಲ್ವಾ? ಯಾಕೆ ಅಂತಂದ್ರೆ ವಾಟ್ ಇಸ್ ಅಪ್ಲೈಡ್ ವೋಲ್ಟೇಜ್ ಆನ್ ಎ ಸರ್ಕ್ಯೂಟ್ ಅಂತ ಕೇಳ್ತವನೆ. ಯಾವ ಸರ್ಕ್ಯೂಟ್? ಎ ಸಿ ವೋಲ್ಟೇಜ್ ಸರ್ಕ್ಯೂಟಾ ಡಿ ಸಿ ಸರ್ಕ್ಯೂಟಾ? ಬಟ್ 0.5 amps ಈಸ್ ಫ್ಲೋಯಿಂಗ್ ಅಂತವನೆ. ಕರೆಂಟ್ ಅಂದಮೇಲೆ ಎರಡರಲ್ಲೂ ಫ್ಲೋ ಆಗುತ್ತೆ, ಎ ಸಿನಲ್ಲೂ ಫ್ಲೋ ಆಗುತ್ತೆ, ಡಿ ಸಿನಲ್ಲೂ ಫ್ಲೋ ಆಗುತ್ತೆ. ಆ ನಂತರ 10 ವ್ಯಾಟ್ಸ್ ಈಸ್ ಜನರೇಟೆಡ್ ಅಂತವನೆ. ಸೊ ಇದನ್ನ ಹೇಗಪ್ಪ ನಾವು ಐಡೆಂಟಿಫೈ ಮಾಡೋದು ಎ ಸಿನ ಡಿ ಸಿನ ಅಂತ? ಅವ್ನು ಪವರ್ ಫ್ಯಾಕ್ಟರ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ, ಕಾಸ್ ಫೈ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಇದೇ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನಥಿಂಗ್ ಈಸ್ ಗಿವನ್. ವೆನ್ ಡಾಟಾ ಇಸ್ ನಾಟ್ ಗಿವನ್ ಅಬೌಟ್ ಕಾಸ್ ಫೈ ಅಂಡ್ ದ ಪವರ್ ಫ್ಯಾಕ್ಟರ್ ಬಗ್ಗೆ ಮಾತಾಡಿಲ್ಲ, ದೆನ್ ಇಟ್ ಇಸ್ ವೆರಿ ಕ್ಲಿಯರ್ ಇಟ್ ಈಸ್ ಎ ಡಿ ಸಿ ಸರ್ಕ್ಯೂಟ್. ಓಕೆ, ಆಗ ನೀವು ಡಿ ಸಿ ಪವರ್ದೇ ಫಾರ್ಮುಲಾ ಯೂಸ್ ಮಾಡಬೇಕು. ಓಕೆ, ಈ ಪವರ್ ಫಾರ್ಮುಲಾ ಬಂದ್ಬಿಟ್ಟು ಓನ್ಲಿ ಫಾರ್ ಅಪ್ಲಿಕೇಬಲ್ ಫಾರ್ ಡಿ ಸಿ ಸಪ್ಲೈ ಸೋರ್ಸಸ್. ಓಕೆ, ಡಿ ಸಿ ಸಪ್ಲೈ ಸೋರ್ಸಸ್ ಇದ್ದಾಗ ಮಾತ್ರನೇ ಅಪ್ಲಿಕೇಬಲ್ ಆಗುತ್ತೆ. ಓಕೆ, 10 ವ್ಯಾಟ್ಸ್ ಇದೆ,
ಕರೆಂಟ್ ಎಷ್ಟಿದೆ 0.5 ಆಂಪಿಯರ್ಸ್. ಸೊ ಇದನ್ನ ನೀವೇನಂತ ಬರೀಬೋದು 10/5 ಇಂಟು 10 ಅಂತ ಬರೀಬೋದು. 5 1 ಜಾ 5 2 ಜಾ 10. ಸೊ 2 ಇಂಟು 10 is 20 ವ್ಯಾಟ್ಸ್. ನಥಿಂಗ್ ಬಟ್ ಏನೋ ಅಷ್ಟು ವೋಲ್ಟೇಜ್. Sorry, 20 volts, not watts, 20 volts. Okay, 20 volts is your right answer. Okay, guys. So, ಈಗ ಇನ್ನೊಂದು ಕ್ವಶನ್ ನೋಡಿ. What is the device which stores energy in the form of electric charge? Electric charge ಅಂದ್ರೆ ಯಾವುದು? Q. ಚಾರ್ಜಸ್ ಅಲ್ಲಿ ಫ್ಲೋ ಮಾಡುತ್ತೆ ಅಂತಂದ್ರೆ ಯಾವುದು? ಯೂನಿಟ್ ಏನು? ಕೊಲೂಮ್ಸ್. ಕೊಲೂಮ್ಸ್ ಅಲ್ಲಿ ಸ್ಟೋರ್ ಆಗಬೇಕು ಎನರ್ಜಿ. ಆ ತರ ಸ್ಟೋರ್ ಮಾಡೋದು ಯಾವುದು ಅಂತಂದ್ರೆ, ಈಗ ಇಲ್ಲಿ ಇಂಡಕ್ಟೆನ್ಸ್ ಕೊಟ್ಟಿದ್ದಾನೆ. ಇಂಡಕ್ಟೆನ್ಸ್ ಎಂದೇನು? ಕಾಯಿಲ್. ಕಂಡಕ್ಟೆನ್ಸ್ ಎಂದೇನು? ರೆಸಿಸ್ಟೆನ್ಸ್ ಏನ? ರೆಸಿಪ್ರೋಕಲ್ 1/R ಅಂದ್ರೆ ಏನು? ಅದನ್ನು ಕಂಡಕ್ಟರೇ. ರೆಸಿಸ್ಟೆನ್ಸ್ ಅಂದೇನು? ರೆಸಿಸ್ಟೆನ್ಸ್ ಆಫರ್ ಮಾಡುತ್ತೆ. ಕಂಡಕ್ಟೆನ್ಸ್ ಎಂದೇನು? ರೆಸಿಸ್ಟೆನ್ಸ್ ಆಫರೇ ಮಾಡಲ್ಲ ಅಂತ ಅರ್ಥ. ರೆಸಿಸ್ಟೆನ್ಸ್ ಅಂದ್ರೆ ರೆಸಿಸ್ಟೆನ್ಸ್ ಆಫರ್ ಮಾಡುತ್ತೆ. ಕೆಪಾಸಿಟೆನ್ಸ್ ಅಂದ್ರೆ ಏನು? ಒಂದು ಕೆಪಾಸಿಟರ್. ಇದಕ್ಕೇನಿರುತ್ತೆ? ಚಾರ್ಜಸ್ ಇರುತ್ತೆ. ಒಂದು ಪಾಸಿಟಿವ್ ಚಾರ್ಜಸ್, ಇನ್ನೊಂದು ನೆಗೆಟಿವ್ ಚಾರ್ಜಸ್. ಏನು ಇದು ಚಾರ್ಜಸ್ ಅಂತ ಹೇಳಿದಾಗೆ ನಿಮ್ಗೆ ಗೊತ್ತಾಗಬೇಕು, ಇಲ್ಲೇ ನಿಮ್ಗೆ ಕೊಲೂಮ್ಸ್ ಆಫ್ ಎನರ್ಜಿ ಸ್ಟೋರ್ ಆಗೋದು. ಚಾರ್ಜಸ್ ಅಲ್ವಾ? ಚಾರ್ಜ್ ಏನಿದೆ? ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್. ಇಂಡಕ್ಟರ್ ಅಲ್ಲಿ ನೀವು ಎಲ್ಲಾದ್ರೂ ಚಾರ್ಜಸ್ ಆರ್ ಸ್ಟೋರ್ಡ್ ಅಂತ ಹೇಳ್ತೀರಾ? ಇಲ್ಲ. ನಾವು ಅದಕ್ಕೆ ಏನಂತೀವಿ? ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಜನರೇಟೆಡ್ ಅಂತ ಹೇಳ್ತೀವಿ. ಇಂಡಕ್ಟರ್ ಅಲ್ಲಿ ನೀವೆಲ್ಲೂ ಚಾರ್ಜಸ್ ಆರ್ ಸ್ಟೋರ್ಡ್ ಅಂತ ಚಾರ್ಜಸ್ ಬಗ್ಗೆ ಮಾತಾಡಲ್ಲ. ಹಿಯರ್ ದೆರ್ ಇಸ್ ಪಾಸಿಟಿವ್ ಚಾರ್ಜ್, ಹಿಯರ್ ದೆರ್ ಇಸ್ ನೆಗೆಟಿವ್ ಚಾರ್ಜ್ ಅಂತ ಎಲ್ಲೂ ಮಾತಾಡಲ್ಲ. ಸೊ ಅದಕ್ಕೆ ನಾವೇನಂತೀವಿ? ಇಂಡಕ್ಟೆನ್ಸ್ ಅಂತಂದ್ರೆ ಇಟ್ ಈಸ್ ನಾಟ್ ಎ ಚಾರ್ಜ್ ಸ್ಟೋರಿಂಗ್ ಡಿವೈಸ್, ಇಟ್ ಈಸ್ ಎ ಫೀಲ್ಡ್ ಸ್ಟೋರಿಂಗ್ ಡಿವೈಸ್. ಏನು? ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಮಾತ್ರ ಸ್ಟೋರ್ ಮಾಡುತ್ತೆ. ಸೊ ಕಂಡಕ್ಟೆನ್ಸ್ ಅಂದಾದ್ಮೇಲೆ ಇಟ್ ಈಸ್ ಅ ವೆರಿ ಗುಡ್ ಕಂಡಕ್ಟರ್. ರೆಸಿಸ್ಟೆನ್ಸ್ ಅಂತಂದ್ರೆ ಇಟ್ ಆಫರ್ಸ್ ರೆಸಿಸ್ಟೆನ್ಸ್. ಕೆಪಾಸಿಟೆನ್ಸ್ ಮಾತ್ರನೇ ಸ್ಟೋರ್ಸ್ ಚಾರ್ಜಸ್. ಸೊ ಈ ಪರ್ಟಿಕ್ಯುಲರ್ ಕ್ವಶನ್ಗೆ ನಿಮ್ಮ ಆನ್ಸರ್ ಬಂದ್ಬಿಟ್ಟು ಸ್ಟೋರ್ಸ್ ಚಾರ್ಜಸ್ ಅಂತಂದ್ರೆ ದಟ್ ಈಸ್ ಕೆಪಾಸಿಟೆನ್ಸ್. ಸ್ಟೋರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೊಟ್ಟಿದೆ, ಪಕ್ಕಾ ಯುವರ್ ಆನ್ಸರ್ ವುಡ್ ಹ್ಯಾವ್ ಬಿನ್ ಇಂಡಕ್ಟೆನ್ಸ್. ಓಕೆ, ವಿಚ್ ಡಸ್ ನಾಟ್ ಸ್ಟೋರ್ ಎನಿಥಿಂಗ್ ಅಂತಂದ್ರೆ ಯು ಹ್ಯಾವ್ ಟು ಟೇಕ್ ರೆಸಿಸ್ಟೆನ್ಸ್. ಕಂಡಕ್ಟೆನ್ಸ್ ಟಿಕ್ ಮಾಡ್ಬೋದು, ಬಟ್ ಏನಾಗುತ್ತೆ ಅಂತಂದ್ರೆ ಕಂಡಕ್ಟರ್ ಆಕ್ಟ್ಸ್ ಆಸ್ ಎ ಕಂಡಕ್ಟರ್ ಅಲ್ವಾ. ಸೊ ಒಂದು ಮೆಟೀರಿಯಲ್ ಕಂಡಕ್ಟರ್ಗೆ ಆಕ್ಟ್ ಆಗುತ್ತೆ ಅಂತಂದ್ರೆ, ನೀವೇ ನೋಡಿ, ಒಂದು ಮೆಟೀರಿಯಲ್ ಕಂಡಕ್ಟರ್ಗೆ ಆಕ್ಟ್ ಆಗುತ್ತೆ ಅಂತಂದ್ರೆ ಅದರ ಸರೌಂಡಿಂಗ್ ಅಲ್ಲಿ ಏನಿರುತ್ತೆ? ಏರ್ ಇರುತ್ತೆ. ಕರೆಕ್ಟಾ? ಏರ್ ಏನಿರುತ್ತೆ? ಏರ್ ಪಾರ್ಟಿಕಲ್ಸ್ ಆಗುತ್ತೆ. ಯಾಕಂದ್ರೆ ಅದು ಕಂಡಕ್ಟರ್ ಆಗಿದ್ದಾಗ ಸರೌಂಡಿಂಗ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದೇ ಇರುತ್ತಲ್ವಾ. ಸೊ ನೀವು ಇದನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂದ್ರೆ ಇದನ್ನ ನೀವು ಒಂದು ಇಂಡಕ್ಟರ್ ಆಗಿ ಟ್ರೀಟ್ ಮಾಡಬಹುದು. ಓಕೆ, ಸೊ ಆ ಕಾರಣದಿಂದ ನಾವು ಕಂಡಕ್ಟೆನ್ಸ್ ನ ಆಲ್ಸೋ ವಿ ಟ್ರೀಟ್ ಇಟ್ ಆಸ್ ಅನ್ ಇಂಡಕ್ಟರ್ ಓನ್ಲಿ. ಓಕೆ, ಸೊ ದಿಸ್ ಈಸ್ ವಾಟ್ ಅಬೌಟ್ ಟುಡೇಸ್ ಕ್ಲಾಸ್ ಗೈಸ್. ಓಕೆ, ಸೊ ಈ ನಾನು ಮಾಡಿರುವಂತಹ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಗೆಳೆಯರೆ, ದಯಮಾಡಿ ಲೈಕ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಆ್ಯಂಡ್ ಇನ್ಫಾರ್ಮೇಷನ್ನ ಕೊಟ್ಟಿರೋದು ಇನ್ಫಾರ್ಮೇಟಿವ್ ಆಗಿ ಅನಿಸ್ತು ಅಂತಂದರೆ ದಯಮಾಡಿ ಶೇರ್ ಮಾಡಿ, ನಿಮ್ಮ ಗೆಳೆಯರಿಗೆಲ್ಲ ಶೇರ್ ಮಾಡಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೆಳೆಯರೆ. ಓಕೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮೋರ್ ಓವರ್ ನಾನು ಇದೇ ಥರ ವೀಡಿಯೋಸ್ನ ಇನ್ನೂ ಹಾಕ್ತಾ ಇರ್ತೀನಿ, SSC JEE ಅಂತ ಹೇಳ್ಬಿಟ್ಟು. ಓಕೆ, ನಿಮ್ಮ ಗೆಳೆಯರು ಯಾರಾದರೂ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆಲ್ಲ ಶೇರ್ ಮಾಡಿ. ನಿಮ್ಮ ಕ್ಲಾಸ್ಮೇಟ್ಸ್, ಕೊಲೀಗ್ಸ್, ನೈಬರ್ಸ್ ಇರ್ಬೋದು, ಮತ್ತು ಕಾಲೇಜ್ ಮೇಟ್ಸ್ ಇರ್ಬೋದು, ಸ್ಕೂಲ್ ಮೇಟ್ಸ್ ಇರ್ಬೋದು. ಸೊ ಅವ್ರಿಗೆ ಶೇರ್ ಮಾಡಿ. ನಿಮ್ಮ ವಾಟ್ಸಪ್ ಗ್ರೂಪ್ಸ್ ಇರುತ್ತೆ, ಗ್ರೂಪ್ಸಲ್ಲಿ ಶೇರ್ ಮಾಡಿ. ಸೊ ದಟ್ ಯಾರೋ ಒಬ್ರಿಗೆ ಆದರೂ ಹೆಲ್ಪ್ ಆಗೇ ಆಗುತ್ತೆ ಗೆಳೆಯರೆ. ಓಕೆ, ಸೊ ಆಲ್ ಓವರ್ ಇಂಡಿಯಾನಿಂದ ಅಷ್ಟೆಲ್ಲ ಜಾಬ್ ಓಪನಿಂಗ್ಸ್ ಬಿಟ್ಟಿದ್ದಾರೆ, ಅದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂತ ಅಂದಮೇಲೆ ಬಿಟ್ಕೊಳ್ಬಾರ್ದು. ಓಕೆ, ಸೊ ಕಮೆಂಟ್ ಮಾಡಿ. ಏನಾದರೂ ಡಿಫ್ರೆಂಟ್ ಕ್ವಶನ್ಸ್ ನಿಮ್ಮ ಹತ್ರ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಟ್ರೈ ಟು ಸೆಂಡ್ ನ್ಯೂ ಕ್ವಶನ್ಸ್ ಟು ದಿಸ್ ಪರ್ಟಿಕ್ಯುಲರ್ ನಂಬರ್ ಗೈಸ್. ಓಕೆ, ಈ ನಂಬರ್ಗೆ ನಿಮ್ಮ ಕ್ವಶನ್ಸ್ ಏನಾರು ಇದ್ದರೆ ಶೇರ್ ಮಾಡಿ. ಓಕೆ, ನಾನು ಸಾಲ್ವ್ ಮಾಡಿ ಹಾಕ್ತೀನಿ. ಓಕೆ, ಸೊ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್.